हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुमम। हरिः ओम्। ಶ್ರೀಶಾಃ ಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗದ್ಯಗಳು ಶಾಸ್ತ್ರ ಪ್ರಮೇಯಗಳಾಗಿದೆ. ನಾವು 82ರಿಂದ 92 ಗದ್ಯದವರೆಗೆ ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂದು 10 ವರದರ ಚಿಂತನೆಯನ್ನು ಮಾಡುತ್ತಿದ್ದೇವೆ. ಶ್ರೀ ಪುರಂದರದಾಸರು 10 ವರದರ ಚಿಂತನೆಯೊಂದಿಗೆ ಜೀವ ಪ್ರಕರಣವನ್ನು ವಿವರಿಸುತ್ತಿದ್ದಾರೆ. ಭಗವಂತನಾದರೆ ಏಕಏವ, ಸ್ವತಂತ್ರನಾದವನು, ಎಲ್ಲ ಹೆಸರಿಂದಲೂ ಎಲ್ಲ ಕ್ರಿಯೆಯಿಂದಲೂ ಸಮಸ್ತ ವಸ್ತುವಿನಿಂದ ಭಿನ್ನನಾಗಿರ್ತಕ್ಕಂಥವನು ಎಂದು ತಿಳಿದರೆ, ವೇದದಲ್ಲಿ ಹೀಗೆ ಹೇಳಿದೆ ಅದರಂತೆ ತಿಳಿಯಿರಿ. ವೇದ ಭಗವಂತ ಅವ್ಯಕ್ತ ಸ್ವಭಾವದವನು, ಸರ್ವರಿಗೂ ಆಶ್ರಯನಾಗಿರುವವನು, ಎಲ್ಲರ ಒಳಗಡೆ ಇರತಕ್ಕಂಥವನು ಎಂದು ವೇದ ಹೇಳಿರುವುದರಿಂದ ನಾವು ಭಗವಂತನ ವಿಷಯದಲ್ಲಿ ಎಷ್ಟು ಮಾತಾಡಿದರೂ ಸಹ ವೇದವನ್ನೇ ಶರಣ ಹೊಂದಿ ವೇದ ಹೇಳಿದಂತೆ ಕೇಳಬೇಕು. ಆದರೆ ಜೀವರ ಅಧಿಕರಣದಲ್ಲಿ ನಾವೇ ಜೀವರಾಗಿದ್ದೇವೆ. ನಮ್ಮನ್ನು ತಿಳಿಸಲು ವೇದ ಬೇಕು ಎಂಬುದು ಒಂದು ಅಂಶವಾದರೆ, ನಮ್ಮನ್ನು ನಾವೇ ತಿಳಿದುಕೊಳ್ಳಬೇಕು. ಏಕೆಂದರೆ ವೇದದಲ್ಲಿ ಜ್ಞಾನವಿಲ್ಲ. ಜ್ಞಾನವಿರುವುದು ಚೇತನರಲ್ಲಿ, ಅಂದರೆ ಜೀವರಲ್ಲಿ, ಅಂದರೆ ನಮ್ಮಲ್ಲಿ. ಜ್ಞಾನದಿಂದ ವಿಷಯವನ್ನು ಪ್ರಸ್ತಾಪನೆ ಮಾಡಬೇಕೇ ಹೊರತು ಕೇವಲ ವರ್ಣಗಳಲ್ಲಿ ಅಲ್ಲ. ಯಾವುದೇ ವರ್ಣ, ಅಕ್ಷರ, ವೇದ, ಗ್ರಂಥ, ವ್ಯಾಖ್ಯಾನ ಅಂತ ಏನೇ ಹೇಳಿದರೂ ಇದೆಲ್ಲವೂ ಸಹ ಜಡರೂಪವಾದುದು, ಪ್ರಕೃತಿ ರೂಪವಾದುದು. ಅಲ್ಲಿ ವೇದ್ಯವಾದದ್ದು ಜ್ಞಾನ, ಅದು ಜೀವರ ಲಕ್ಷಣ. ಭಗವಂತನ ಅನಂತ ಅದ್ಭುತವಾದ ಜ್ಞಾನವನ್ನು ಭಗವಂತ ಹೊಂದಿದ್ದಾನೆ. ಜೀವರು, ಸಕಲ ಜೀವರು ಜ್ಞಾನ, ಇಚ್ಛಾ ಮತ್ತು ಕ್ರಿಯೆಯನ್ನು ಹೊಂದಿದ್ದಾರೆ. ಇದು ಜೀವನ ಈಶ್ವರ ಸ್ವರೂಪ ಸತ್ತ, ಪ್ರವೃತ್ತಿ ಸತ್ತ, ಪ್ರಮಿತಿ ಸತ್ತ. ಈ ಸತ್ತಾತ್ರಯಗಳು ಜೀವನ ಲಕ್ಷಣಗಳು. ಆದ್ದರಿಂದ ಇಲ್ಲಿ ಜೀವರ ಪ್ರಕರಣ ಎಂಬಲ್ಲಿ ಇದು ನಮ್ಮ ಪ್ರಕರಣ ಅದಾಯಿತು. ಪುರಂದರದಾಸರು 10 ವರದರನ್ನು ಉದ್ದೇಶಿಸಿ ನಮಗೆ ತಿಳಿಸುತ್ತಾ ಇದ್ದಾರೆ. ಅಕ್ರೂರ ವರದ, ಅಂಬರೀಷ ವರದ ಮುಂತಾದವರು, ಪ್ರಹ್ಲಾದ ವರದ, ನಾರದ ವರದ, ಧ್ರುವ ವರದ, ಹೀಗೆ ಇವರೆಲ್ಲರೂ ಭಿನ್ನ ಭಿನ್ನ ದೇಶದಲ್ಲಿ ಭಿನ್ನ ಭಿನ್ನ ಕಾಲದಲ್ಲಿ ಇದ್ದವರು. ಇವರೆಲ್ಲರನ್ನು ಸಮಷ್ಟಿಯಾಗಿ ಜೀವರು ಎಂದು ನಾವು ತಿಳಿಯಬೇಕು. ಇವರು ಏನನ್ನು ತಿಳಿದರು? ಭಗವಂತ ಸರ್ವೋತ್ತಮನೆಂದು ತಿಳಿದರು. ಎಲ್ಲಿ ತಿಳಿದರು? ಅವರ ಬಿಂಬನಲ್ಲಿ ತಿಳಿದರು. ಇದನ್ನು ನಾವು ಚಿಂತಿಸುವಾಗ ಬಿಂಬ, ಪ್ರತಿಬಿಂಬ ಎಂಬ ಈ 2 ಶಬ್ದಗಳು ನಮಗೆ ಶಾಸ್ತ್ರದಲ್ಲಿ ಕಾಣಿಸಿಕೊಳ್ಳುತ್ತದೆ. ಬಿಂಬ ಅಂದರೆ ಭಗವಂತ, ಪ್ರತಿಬಿಂಬ ಅಂದರೆ ಜೀವ.
ಎಂಬುದು ಶಾಸ್ತ್ರ ಪ್ರಮೇಯ. ಹೀಗಿರುವಾಗ ನಾವು ಪ್ರತಿಬಿಂಬರು ಎಂಬುದನ್ನು ಹೇಗೆ ನಾವು ತಿಳಿದುಕೊಳ್ಳಬೇಕು? ಇದುವರೆಗೂ ನಾವು ಜೀವರು ಎಂದು ತಿಳಿದುಕೊಂಡಿದ್ದೇವೆ ಹೊರತು ನಾವು ಪ್ರತಿಬಿಂಬರು ಎಂಬತಕ್ಕಂಥ ಶಬ್ದ ಯಾರಿಗೂ ಪ್ರಸಿದ್ಧಿಯೇ ಇಲ್ಲ. ಯಾರನ್ನಾದರೂ ನಿನ್ನ ಹೆಸರೇನು, ನಿನ್ನ ಕುಲವೇನು, ನಿನ್ನ ಗೋತ್ರವೇನು, ನಿನ್ನ ಕಸುಬೇನು ಅಂತ ಹೇಳಿದಾಗ ಎಲ್ಲರೂ ವ್ಯಾವಹಾರಿಕವಾಗಿ ರೈತಾಪಿ ಜನರು, ವಾಣಿಜ್ಯ ಉದ್ಯಮಿಗಳು, ವೈದಿಕ ಜನರು ಈ ರೀತಿಯಲ್ಲಿ ಅವರನ್ನು ಗುರುತಿಸಿಕೊಳ್ಳುವುದು ನಾವು ಕಂಡಿದ್ದೇವೆ ಹೊರತು ನಾನು ಪ್ರತಿಬಿಂಬ ಎಂಬುದಾಗಿ ಯಾರೂ ಹೇಳಿಕೊಂಡಿಲ್ಲ. ಆದರೆ ವಾಸ್ತುಸ್ಥಿತಿಯಲ್ಲಿ ಮೊಟ್ಟ ಮೊದಲು ನಾವು ಗುರುತಿಸಿಕೊಳ್ಳಬೇಕಾಗಿರೋದು ನಾವು ಪ್ರತಿಬಿಂಬರು. ಬಿಂಬೋಪಾಸನೆ ಎಂಬುದು ಎಲ್ಲರಿಗೂ ತಿಳಿದಿದೆ. ಪ್ರತಿಬಿಂಬರ ಪರಿಚಯ ಇಲ್ಲದೆ ಬಿಂಬೋಪಾಸನೆ ಹೇಗೆ ನಡೆಯುತ್ತದೆ? ಸಾಧ್ಯವೇ ಇಲ್ಲ. ಆದ್ದರಿಂದ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬುದರಲ್ಲಿ ಭಗವಂತನ ವಿವಿಧ ಲೀಲೆಗಳನ್ನು ಪುರಾಣದಿಂದ ಆರಿಸಿ ಹೇಳಿಸಿದ ನಂತರ ನಮ್ಮನ್ನು ಪರಿಚಯ ಮಾಡಿಕೊಳ್ಳಿ ಅಂತ ಹೇಳಿ 10 ಜನ ವರದರನ್ನು ಪರಿಚಯಿಸುತ್ತಿದ್ದಾರೆ. ಇಲ್ಲಿ ಇದು ಜೀವನ ಪ್ರಕರಣ ಎನಿಸಿದೆ. ಪ್ರಸ್ತುತ ಬಿಂಬ ಪ್ರತಿಬಿಂಬ ಭಾವ ಇದು ಹೇಗೆ ನಮಗೆ ಸಾಧ್ಯವಾಗುವುದು ಎಂದರೆ ಉಪಾಧಿ ಭೇದದಿಂದ. ಅಂದರೆ ಜೀವನ ಸ್ವರೂಪವೇ ಉಪಾಧಿ. ಈ ಉಪಾಧಿಯಿಂದ ಭಗವಂತ ಮತ್ತು ಜೀವರು ಭಿನ್ನರಾಗಿದ್ದಾರೆ ಎಂಬುದನ್ನು ನಮಗೆ ತಿಳಿಸ್ಕೊಡ್ತಾ ಇದೆ. ಇದಕ್ಕೆ ಜೀವ ಉಪಾಧಿ ವಿಚಾರ ಎಂಬುದಾಗಿ ನಾವು ಚಿಂತಿಸ್ತಾ ಇದ್ದೀವಿ. ಈ ಉಪಾಧಿ ಎಂದು ಹೇಳಿದಾಗ ಸಾಧ್ಯ ವ್ಯಾಪಕ, ಸಾಧನ ಅವ್ಯಾಪಕ ಎಂಬುದು ಶಾಸ್ತ್ರೀಯವಾಗಿ ನಿರ್ವಚನೆಯಾಗಿದೆ. ಸ್ವರೂಪ ಎಂಬತಕ್ಕಂಥದ್ದು ಆಯಾ ಜೀವರಲ್ಲಿ ಇರತಕ್ಕಂತಹದ್ದು. ಅದು ಲಕ್ಷ್ಯ. ಅದರ ಲಕ್ಷಣವೇನು? ಅಧೀರತ್ವ, ದುಃಖಿತ್ವ, ಅಸ್ವತಂತ್ರತ ಇದೆಲ್ಲವೂ ಸಹ ಜೀವನ ಲಕ್ಷಣ. ಇದು ಪ್ರತ್ಯಕ್ಷ ಗಮ್ಯ. ಎಲ್ಲ ಜೀವರು ತಾವು ಸುಖಿಗಳಾಗಬೇಕು ಎಂಬುದನ್ನು ಅಪೇಕ್ಷಿಸುತ್ತಾರೆ ಎಂದರೆ ಅರ್ಥ ತಾವು ಸುಖಿಗಳಾಗಿಲ್ಲ, ತಾವು ದುಃಖಿಗಳಾಗಿ ಅನುಭವಿಸುತ್ತಿದ್ದಾರೆ ಎಂದರ್ಥ. ಯಾವುದು ದುಃಖ? ನಿತ್ಯ ಜನನ ಮತ್ತು ಮರಣ ರೂಪವಾದದ್ದೇ ದುಃಖ. ಜೀವನ ಪರ್ಯಂತವಾಗಿ ಪ್ರತಿದಿನವೂ ಕಷ್ಟ ಕಾರ್ಪಣ್ಯಗಳ ಮಧ್ಯೆಯೇ ಬದುಕುತ್ತಾನೆ. ಪ್ರತಿ ನಿಮಿಷದ ಪ್ರತಿ ಉಸಿರನ್ನೂ ಸಹ ಅವನು ಉಸಿರಾಡುವುದಲ್ಲೂ ಅನಂತ ದುಃಖಗಳನ್ನು ಅನುಭವಿಸುತ್ತಾನೆ. ಆದರೆ ಭಗವಂತನ ಅನುಗ್ರಹದಿಂದ, ತತ್ವಾಭಿಮಾನಿ ದೇವತೆಗಳ ಅನುಗ್ರಹದಿಂದ ಯಾವುದನ್ನು ಭಗವಂತನೇ ಮಾಡಿಸುತ್ತಾನೋ ಅದು ಜೀವರಿಗೆ ಕಷ್ಟ ಎನಿಸುವುದಿಲ್ಲ. ಉದಾಹರಣೆಗೆ ಉಸಿರಾಟವು ಜೀವನ ಪ್ರಯತ್ನದಿಂದಲೇ ಸಾಗಬೇಕು ಎಂದು ಭಗವಂತ ವಿಧಿಸಿದ್ದರೆ ಆಗ ಜೀವನ ದಿನಚರಿ ಏನಾಗುತ್ತಿತ್ತು? ನಾವು ಹೇಗೆ ಒಂದು ಲೋಟ ನೀರು ಕುಡಿಬೇಕೆಂದರೆ ಬಾವಿಯನ್ನು ಅಗೆದು ನೀರನ್ನು ತರಬೇಕು. 106 ಕಿಲೋಮೀಟರ್ ದೂರದಲ್ಲಿ ಹೋಗಿರ್ತಕ್ಕಂಥ ಕೆರೆ ಬಾವಿಯನ್ನು ಹುಡುಕಿಕೊಂಡು ಹೋಗಿ ನೀರನ್ನು ತರಬೇಕು. ಹೇಗೆ ನಮಗೆ ಶ್ರಮ ಸಾಧ್ಯವೋ ಹಾಗೆ ಉಸಿರಾಟವೂ ಶ್ರಮ ಸಾಧ್ಯವಾಗಿದ್ದ ಪಕ್ಷದಲ್ಲಿ ಜೀವನ ಮತ್ತೇನನ್ನೂ ಮಾಡಲಿಕ್ಕೆ ಶಕ್ಯವೇ ಇರುತ್ತಿರಲಿಲ್ಲ. ತಾನು ಯಾರು, ಪ್ರತಿಬಿಂಬ, ತನ್ನ ಉದ್ದೇಶ ಏನು, ತನ್ನ ಸಾಧನೆ ಏನು ಎಂಬತಕ್ಕಂಥದ್ದು ಏನೂ ಮಾಡಲಿಕ್ಕೆ ಸಾಧ್ಯವಿರುತ್ತಿರಲಿಲ್ಲ. ಏಕೆಂದರೆ ಉಸಿರಾಟವೇ ಅತಿ ಪ್ರಮುಖವಾಗಿ
ಗೋಚರಿಸುತ್ತಾ ಇತ್ತು. ಉಸಿರಾಟವಿಲ್ಲದಿದ್ದರೆ ಯಾವ ಕ್ಷಣದಲ್ಲೂ ಸಹ ಗತಪ್ರಾಯನಾಗುತ್ತಾನೆ. ಆದ್ದರಿಂದ 72,000 ನಾಡಿಗಳಲ್ಲಿ ಮುಖ್ಯ ಪ್ರಾಣದೇವರು 21,600 ಮಂತ್ರಗಳನ್ನು ಪ್ರತಿ ದಿವಸದಲ್ಲಿ ಎಂದು ತೋರಿಸುತ್ತಿದ್ದಾರೆ. ಎಂದರೆ ಹುಟ್ಟಿದ ಮಗುವಿಗೆ 21,600 ಸಂಖ್ಯೆಯ ಪರಿಚಯ ಆಗಿರುವುದಿಲ್ಲ. ಇನ್ನು ವೃದ್ಧಾಪ್ಯದಲ್ಲಿರತಕ್ಕಂಥ ಅಶಕ್ತನಾಗಿರತಕ್ಕಂಥವನಿಗೆ ಹೇಗೆ ಜಪಿಸಿಯಾನು? ಮರಣೋನ್ಮುಖನಾಗಿರತಕ್ಕಂಥ ಅಶಕ್ತನಾಗಿರತಕ್ಕಂಥ ಜೀವನಗಳು ಹೇಗೆ ಜಪಿಸಿಯಾರು? ಯೌವನದಲ್ಲಿ ಮದೋನ್ಮತ್ತನಾಗಿರುವಾಗ 21,000 ಉಸಿರನ್ನು ಹೇಗೆ ತಾನೇ ಮಾಡಲು ಸಾಧ್ಯವಾಗುವುದು? ಇದು ಕಷ್ಟ ಸಾಧ್ಯವಲ್ಲ, ಅಸಾಧ್ಯವೆಂದೇ ನಾವು ತಿಳಿಯಬೇಕು. ಆದ್ದರಿಂದ ಭಗವಂತ ಎಲ್ಲ ಜೀವನ ಮೇಲೆ ಅನುಗ್ರಹ ರೂಪವಾಗಿ 21,600 ಉಸಿರುಗಳನ್ನು ಮುಖ್ಯ ಪ್ರಾಣನಲ್ಲಿ, ಅವನೂ ಸಹ ಶ್ರೇಷ್ಠ ಚೇತನಾದರೂ ಸಹ ಅವನಲ್ಲಿ ಅಹಂಕಾರವಿಲ್ಲದೆ ಅಭಿಮಾನ್ಯ ಶೂನ್ಯನಾಗಿ ಇರುವುದರಿಂದ ಜೀವೋತ್ತಮನಾದ ವಾಯುದೇವರ ಮೂಲಕ ಉಸಿರಾಟವನ್ನು ಕ್ರಿಯೆಯನ್ನು ಮಾಡಿಸ್ತಾ ಇದ್ದಾನೆ. ಆದ್ದರಿಂದ ಜೀವೋತ್ತಮರಾದ ವಾಯುದೇವರು ಪ್ರತಿಬಿಂಬನೆನಿಸಿದರು, ಅವರ ಮುಖ್ಯ ಪ್ರತಿಬಿಂಬನೆನಿಸಿದರು. ಅವರು ಅತ್ಯಂತ ವಿಶದವಾಗಿ ವಿಶೇಷಾಕಾರವಾಗಿ ತಾವು ಭಗವಂತನ ಪ್ರತಿಬಿಂಬ, ಆಭಾಸ ಏವತು ಅಂದರೆ ಭಗವಂತನ ಸಾಕ್ಷಾತ್ ಪ್ರತಿಬಿಂಬರು ಎಂಬುದನ್ನು ಚೆನ್ನಾಗಿ ತಿಳಿದಿರುತ್ತಾರೆ. ಆ ಜ್ಞಾನ ಎಂದೂ ಅವರಿಗೆ ಮಾಸುವುದೇ ಇಲ್ಲ. ಆದರೆ ಉಳಿದ ಜೀವರಿಗೆ ಎಂದು ಆಗುವುದೇ ಇಲ್ಲ. ಹೀಗೆ ಆಗುವುದೇ ಹೋದರೆ ಜೀವನ ಉನ್ನತಿ ಹೇಗೆ ಸಾಧ್ಯ? ಸಾಧನೆ ಹೇಗೆ ಸಾಧ್ಯ? ಆದ್ದರಿಂದ ಶ್ರೀ ಪುರಂದರದಾಸರು ಜೀವನ ಪ್ರಕರಣದಲ್ಲಿ ಜೀವೋಪಾಧಿಯನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ಜೀವೋಪಾಧಿ ನಿಮಿತ್ತಕವಾಗಿ ಭಗವಂತನ ಮತ್ತು ಜೀವನ ಭೇದವನ್ನು ನಿರೂಪಿಸೋಸ್ಕರವಾಗಿ ಉಪಾಧಿ ಭೇದವನ್ನು, ಜೀವನ ಉಪಾಧಿ ಅಂದರೆ ಯಾವ ಬಿಂಬ ಮತ್ತು ಪ್ರತಿಬಿಂಬ ಈ ಲಕ್ಷಣವನ್ನು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಉದಾಹರಣೆ ಕೊಡುವಾಗ ತೇಜೋ ವಾರಿ ಮೃದಾ ಯಥಾ ವಿನಿಮಯೋ ಯತ್ರ ವಿಸರ್ಗೋ ಅಂತ ಹೇಳಿ ಭಾಗವತದಲ್ಲಿ ವೇದವ್ಯಾಸ ದೇವರು ತೋರಿಸ್ಕೊಟ್ಟಿದ್ದಾರೆ. ಪಂಚಭೂತಗಳಿಂದ ನಿರ್ಮಾತವಾದ ಈ ಪ್ರಪಂಚದಲ್ಲಿ ಕಣ್ಣುವೆ ಕಾಣುವ ಭೂತಗಳು ಅಂದರೆ 3: ಮಣ್ಣು, ನೀರು, ಬೆಂಕಿ. ಉಳಿದೆರಡು ಆಕಾಶ ಮತ್ತು ಗಾಳಿ ಕಣ್ಣಿಗೆ ಕಾಣಿಸುವುದಿಲ್ಲ. ಆದ್ದರಿಂದ ಕಣ್ಣಿಗೆ ಕಾಣುವ ಪದಾರ್ಥಗಳು ಅವುಗಳಿಂದ ನಮಗೆ ತಿಳಿಸಬೇಕು. ಭಗವಂತ ಬಿಂಬ, ನಾವು ಪ್ರತಿಬಿಂಬರು ಎಂಬತಕ್ಕಂಥ. ಆದ್ದರಿಂದ ಮೊಟ್ಟ ಮೊದಲಿಗೆ ರೂಪಂ ರೂಪಂ ಪ್ರತಿರೂಪಂ ಬಭೂವ ಎಂಬತಕ್ಕಂಥದ್ದು ಯಾವ ಬೆಂಕಿ, ಅಲ್ಲಿರತಕ್ಕಂಥ ತೇಜಸ್ಸು ರೂಪ. ಈ ರೂಪದಿಂದ ಉದಾಹರಣೆಸಿದ್ದಾರೆ. ನಾವು ದೀಪವನ್ನು ನೋಡಿದ್ದೇವೆ, ಮನೆಯಲ್ಲಿ ಹಚ್ಚುವ ದೀಪ ನೋಡಿದ್ದೇವೆ, ಅಡಿಗೆ ಮಾಡುವಾಗ ಅಗ್ನಿಯನ್ನು ನೋಡಿದ್ದೇವೆ. ಅದರಂತೆ ಜಗತ್ತನ್ನು ಬೆಳಗುವ ಸೂರ್ಯನನ್ನು ನಾವು ನೋಡಿದ್ದೇವೆ. ಈ ಸೂರ್ಯನ ನಿಮಿತ್ತಕವಾಗಿ ಸೂರ್ಯ ಪ್ರತಿ ಸಾಗರದಲ್ಲಿ, ಸಮುದ್ರದಲ್ಲಿ, ಕೆರೆಯಲ್ಲಿ, ಬಾವಿಯಲ್ಲಿ ಮತ್ತು ನಮ್ಮ ಘಟದಲ್ಲಿ ಜಲವಿದ್ದಾಗ ಅಲ್ಲಿ ಪ್ರತಿಫಲನ ಆಗುತ್ತಾನೆ.
ಪ್ರತಿಫಲನವಾಗುವಾಗ ನಾವು ಅದನ್ನು ಸೂರ್ಯನ ಪ್ರತಿಬಿಂಬ ಅಂತ ನಾವು ಗುರುತಿಸುತ್ತೇವೆ. ಅವನು ಸೂರ್ಯನಲ್ಲ, ನೀರಿನಲ್ಲಿ ಬಿದ್ದ ಸೂರ್ಯನ ಛಾಯಾ. ಸೂರ್ಯನ ಛಾಯಾ ಅಂದರೆ ಸೂರ್ಯನ ಪ್ರತಿಬಿಂಬ ಅಂತ ಹೆಸರು. ತೇಜೋ ವಾರಿ ಮೃದಾ ಯಥಾ ವಿನಿಮಯ. ಸೂರ್ಯನ ಪ್ರತಿಬಿಂಬ ಎಣ್ಣೆಯಲ್ಲಿ ಬಿದ್ದಾಗ, ನೀರಿನಲ್ಲಿ ಕಂಡಾಗ, ಖನಿಜಗಳಲ್ಲಿ ಕಂಡಾಗ, ದರ್ಪಣದಲ್ಲಿ ಕಂಡಾಗ, ಹೀಗೆ ವಿವಿಧ ಪದಾರ್ಥಗಳಲ್ಲಿ ನಾವು ಪ್ರತಿಬಿಂಬವನ್ನು ಕಂಡಾಗ ಅದರ ತೀವ್ರತೆ ಸ್ವರೂಪ ವಿಕಾರ ಹೊಂದುತ್ತಾ ಹೋಗುತ್ತದೆ. ನಾವು ಕದಲದೇ ಇದ್ದ ನೀರಿನಲ್ಲಿ ನೋಡಿದಾಗ ಅದು ನಮ್ಮ ಕಣ್ಣನ್ನು ಚುಚ್ಚುವುದಿಲ್ಲ, ಹಿತವಾಗಿ ನೋಡಬಹುದು. ಅದೇ ನಾವು ದರ್ಪಣದಲ್ಲಿ ಸೂರ್ಯನ ಕಂಡಾಗ ಆ ದರ್ಪಣದಲ್ಲಿರ್ತಕ್ಕಂಥ ಸೂರ್ಯನನ್ನೂ ಸಹ ನಾವು ನೋಡೋಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ದರ್ಪಣದಿಂದ ಮತ್ತೆ ಅದು ಪ್ರತಿಫಲಿತವಾಗಿ ನಮ್ಮ ಕಣ್ಣಿಗೆ ದೃಷ್ಟಿಗೆ ತ್ರಾಸವನ್ನು ಕೊಡುತ್ತದೆ. ಇದರಂತೆ ಖನಿಜಗಳಲ್ಲಿ ಬರುವ ಸೂರ್ಯನ ಪ್ರತಿಬಿಂಬವೂ ಸಹ ನಮ್ಮ ಕಣ್ಣನ್ನು ಕುಗ್ಗಿಸುತ್ತದೆ. ಈಗ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನು? ಬಿಂಬನಾದ ಸೂರ್ಯ ಪ್ರತಿಫಲಿತವಾದ ಪದಾರ್ಥಗಳಿಂದ ವೈಷಮ್ಯವನ್ನು ಅಂದರೆ ತೀವ್ರತೆ ಸ್ವರೂಪವನ್ನು ನಾವು ನೋಡುತ್ತೇವೆ. ಈ ತೀವ್ರತೆ ಸಾಧು ಸ್ವಭಾವ, ತೀವ್ರತೆ ಸ್ವಭಾವ, ಈ ಸ್ವಭಾವಗಳು ಯಾವುದರದ್ದು ಗುಣ ಅಂದರೆ ನೀರು, ಎಣ್ಣೆ, ಖನಿಜ, ದರ್ಪಣ ಇವುಗಳ ಗುಣವಾಗಿರುತ್ತದೆ. ಈ ದೋಷಗಳು ಸೂರ್ಯನಲ್ಲಿ ಪ್ರತಿಫಲಿತವಾಗುವುದಿಲ್ಲ. ಅಂದರೇನು? ನಾವು ನೀರಿನಲ್ಲಿ ಅಲ್ಲಾಡುವ ಸೂರ್ಯ ವಾಸ್ತವವಾಗಿ ಆಕಾಶದಲ್ಲಿರ್ತಕ್ಕಂತಹ ಸೂರ್ಯ ಅಲ್ಲಾಡುವುದಲ್ಲ. ಕೇವಲ ಉಪಾಧಿ ಅಂದರೇನು? ನೀರಿನಲ್ಲಿರುವ ಸೂರ್ಯನ ಪ್ರತಿಬಿಂಬವನ್ನು ಮಾತ್ರ ವ್ಯಾಪಿಸಿರ್ತಕ್ಕಂಥದ್ದು ಯಾವುದು? ಜಲ ಅಂತರ್ಗತ, ಜಲದ ತೆರೆಗಳು, ದರ್ಪಣವಾಗಲಿ, ಖನಿಜವಾಗಲಿ, ಇವುಗಳಿರ್ತಕ್ಕಂಥ ಅನುರೂಪವಾದ ಮಣ್ಣು ಅಂದರೆ ಮೃತ್ ಪೃಥ್ವಿ ಭಾಗಗಳು ಪ್ರತಿಫಲಿಸುವ ಕಾರಣ ಸೂರ್ಯನ ಪ್ರತಿಬಿಂಬದಲ್ಲಿ ನಾವು ವೈಷಮ್ಯವನ್ನು ನೋಡುತ್ತೇವೆ. ಈ ಉದಾಹರಣೆಯಿಂದ ನಾವು ತಿಳಿಯಬೇಕಾದೇನು? ಸೂರ್ಯನಿಗೂ ಮತ್ತು ನೀರಿನಲ್ಲಿ, ಖನಿಜದಲ್ಲಿ, ದರ್ಪಣದಲ್ಲಿ ಕಾಣುವ ಸೂರ್ಯನ ಪ್ರತಿಬಿಂಬವು ಸೂರ್ಯನ ಅಧೀನವಾಗಿದೆ, ಸೂರ್ಯನ ಸದೃಶವಾಗಿದೆ ಹೊರತು ಪ್ರತಿಬಿಂಬದಲ್ಲಿ ಕಾಣುವ ಯಾವ ಸ್ಪಂದನವಾಗಲಿ, ಅಲ್ಲಾಡುವುದಕ್ಕೆ ಆಗಲಿ, ತೀವ್ರತೆಯಾಗಲಿ ಅದು ಸೂರ್ಯನದಲ್ಲ. ಇದು ಆಯಾ ಸ್ವರೂಪಭೂತವಾದದ್ದು, ಆಯಾ ವಸ್ತುಗತವಾದದ್ದು. ಇಲ್ಲಿ ನಾವು ಸೂರ್ಯನ ಸ್ಥಾನದಲ್ಲಿ ಭಗವಂತನಿದ್ದು ಎಲ್ಲ ಜೀವರು ನಮ್ಮಲ್ಲಿ, ನಿಮ್ಮಲ್ಲಿ, ಅವರಲ್ಲಿ ಪ್ರತಿಫಲಿತವಾಗುವ ಪ್ರತಿಬಿಂಬ. ನಮ್ಮಲ್ಲಿರ್ತಕ್ಕಂಥ ಗುಣಗಳು ನಮ್ಮಲ್ಲಿಯೂ, ನಿಮ್ಮಲ್ಲಿರ್ತಕ್ಕಂತಹ ಗುಣಗಳು ನಿಮ್ಮಲ್ಲಿಯೂ, ಅವರಲ್ಲಿರ್ತಕ್ಕಂತಹ ಸ್ವರೂಪ ಗುಣಗಳು ಅಲ್ಲಿ ವ್ಯಕ್ತವಾಗುತ್ತದೆ. ಈ ವ್ಯಕ್ತವಾಗುವ ಗುಣಗಳು ಭಗವಂತನದಲ್ಲ, ಇದು ಆಯಾ ಜೀವರದು. ಆದರೆ ನಾವು ಇಲ್ಲಿ ತಿಳಿಯಬೇಕಾದ ಏನು? ಬಿಂಬ ಪ್ರತಿಬಿಂಬ ಸ್ವಭಾವದಲ್ಲಿ ಭಗವಂತನ ಅಧೀನದಲ್ಲಿ ನಾವಿದ್ದೇವೆ, ಭಗವಂತನ ಸಾದೃಶ್ಯ ನಮ್ಮಲ್ಲಿ ಇದೆ.
ಭಗವಂತ ಭಿನ್ನನಾಗಿದ್ದೇವೆ ಎಂಬುದನ್ನು ತಿಳಿಯಬೇಕೇ ಹೊರತು ನಮ್ಮಲ್ಲಿ ಕಾಣುವ ನ್ಯೂನತೆಗಳನ್ನು ಭಗವಂತನಲ್ಲಿ ಹೇರಿಸುವಂತಿಲ್ಲ. ಇದಕ್ಕೋಸ್ಕರವಾಗಿ ತೇಜೋ ವಾರಿ ಮೃದಾ ಯಥಾ ವಿನಿಮಯ, ತೇಜಸ್ಸಿನ ಉದಾಹರಣೆಯನ್ನು ಕೊಟ್ಟಿದ್ದಾರೆ, ನೀರಿನ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಮತ್ತು ಮಣ್ಣಿನ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ದರ್ಪಣ ಎಂಬುದಕ್ಕಂಥದ್ದು ಮಣ್ಣು, ಅದು ಮರಳಿನಿಂದ ಆದದ್ದು. ದರ್ಪಣದಲ್ಲಿ ನಮ್ಮ ಪ್ರತಿಬಿಂಬವನ್ನು ನಾವು ನೋಡುತ್ತೇವೆ. ಈ ಪ್ರತಿಬಿಂಬವನ್ನು ನೋಡಿದಾಗ ಅದರ ಚೇಷ್ಟಾವಲನಗಳು ಬಿಂಬಾಧೀನವಾಗಿರುತ್ತದೆ. ಆದ್ದರಿಂದ ನಮಗೆ ಸಂಶಯ ಏನು ಬರುತ್ತೆ, ಅಲ್ಲಿ ಕಾಣತಕ್ಕಂಥ ಎಲ್ಲ ವಿವಿಧ ಕ್ರಿಯೆಗಳು ಬಿಂಬನ ಅಧೀನವಾದ ಬಿಂಬನ ಗುಣವೇ ಆಗಿರುವುದರಿಂದ ಅಲ್ಲಿರತಕ್ಕಂಥ ದೋಷಗಳು ಸಹ ಬಿಂಬನ ಅಧೀನವಾಗಿರಬೇಕು ಅಂತ ಊಹಿಸುತ್ತೇವೆ. ನನ್ನಲ್ಲಿ ದುಃಖವಿದೆ, ಭಗವಂತನ ದುಃಖವಿಲ್ಲ. ಆದರೆ ನನ್ನಲ್ಲಿ ದುಃಖವಿರುವ ಪ್ರಯುಕ್ತ ನಾನು ಪ್ರತಿಬಿಂಬನಾದ್ದರಿಂದ ಭಗವಂತನಲ್ಲಿಯೂ ಆ ದುಃಖವಿರಲಿ. ಜೀವ ಸಾಮ್ಯವಾದ್ದರಿಂದ ಅಂದರೆ ಜೀವತ್ವಾತ್ ಅಂದರೆ ಅವನು ಚೇತನತ್ವಾತ್, ಅವನು ಪರಮಚೇತನ, ನಾವು ಚೇತನ. ಚೇತನ ಸಾಧಾರಣ ಧರ್ಮ, ಸುಖ ದುಃಖಗಳು ಹೊಂದಿರತಕ್ಕಂಥದ್ದು. ಬಿಂಬ ಪ್ರತಿಬಿಂಬ ಲಕ್ಷಣದಲ್ಲಿ ಜೀವನಲ್ಲಿರ್ತಕ್ಕಂಥ ಅಸ್ವಾತಂತ್ರ್ಯತೆಯಾಗಲಿ, ದುಃಖವಾಗಲಿ, ಸುಖವಾಗಲಿ ಬಿಂಬನಲ್ಲಿ ಪ್ರತಿಫಲಿತವಾಗುವುದಿಲ್ಲ. ಏಕೆಂದರೆ ಅದಕ್ಕೋಸ್ಕರವಾಗಿ ತಿಳಿಯಬೇಕಾದ ಉಪಾಧಿ ಎಂಬತಕ್ಕಂಥದ್ದು. ಉಪಾಧಿ ಎಂದರೆ ಸಾಧ್ಯ ಮಾತ್ರ ವ್ಯಾಪಕ, ಸಾಧನಕ್ಕೆ ಅವ್ಯಾಪಕವಾಗಿರುತ್ತದೆ. ಇಲ್ಲಿ ನಮ್ಮ ಛಾಯವನ್ನು ನೋಡಿಕೊಳ್ಳೋಣ, ನೆರಳನ್ನು ನೋಡಿಕೊಳ್ಳೋಣ. ನಮಗೆ ಪೆಟ್ಟಾಗಲಿ, ನಮಗೆ ಸುಖವಾಗಲಿ ನಾವು ಅಳುತ್ತೇವೆ, ನಗುತ್ತೇವೆ. ಆದರೆ ನಮ್ಮ ಛಾಯ ಇರತಕ್ಕಂಥದ್ದು ನೆರಳು ನಗುವುದೇನು, ಅಳುವುದೇನು, ಅದಕ್ಕೆ ಸುಖದಕ್ಕೆ ಲೇಪವೇ ಇಲ್ಲ. ಸಾಧಾರಣವಾಗಿ ನಾವು ಹೇಗೆ ತಿಳಿಯಬಹುದು, ನಮ್ಮ ಗೃಹದಲ್ಲಿ ನಾವು ಒಂದು ಕವಾಟವನ್ನು ಹಾಕಿಕೊಳ್ಳುತ್ತೇವೆ. ಈ ಕವಾಟ ಹಾಕಿಕೊಳ್ಳುವುದು ನಮ್ಮ ರಕ್ಷಣೆಗಾಗಿ ಹೊರತು ದಾರಿಯಲ್ಲಿ ಹೋಗತಕ್ಕಂಥವರಿಗೆ ಆ ಕವಾಟದಿಂದ ಪ್ರತಿಬಂಧಕವಾಗುವುದಿಲ್ಲ. ಅವನ ಚಲನವಲನಗಳಿಗೆ ಅವರು ಸಾಗುತ್ತಲೇ ಇರ್ತಾರೆ. ನಮ್ಮ ಇತಿಮಿತಿಗಳನ್ನು ಒಂದು ಹದ್ದುಬಸ್ತು ಮಾಡಿಕೊಳ್ಳಲು ನಾವು ಕವಾಟವನ್ನು, ಬಾಗಿಲನ್ನು ಸರಿದುಕೊಂಡೆವು, ಹಾಕಿಕೊಂಡೆವು. ಇದು ಉಪಾಧಿ. ಅಂದರೆ ನಮ್ಮನ್ನು ಮಾತ್ರ ರಕ್ಷಿಸುವಂಥದ್ದು, ನಮ್ಮನ್ನು ಮಾತ್ರ ವ್ಯಾಪಿಸಿರ್ತಕ್ಕಂಥದ್ದು ಮತ್ತು ಹೊರಗಿನರವನ್ನು ವ್ಯಾಪಿಸಿರುವುದಿಲ್ಲ. ಸಾಧ್ಯ ವ್ಯಾಪಕ, ಸಾಧನ ಅವ್ಯಾಪಕ. ಹೀಗೆ ನಮ್ಮಲ್ಲಿರತಕ್ಕಂಥ ದೋಷಗಳು, ಗುಣ ತಾರತಮ್ಯವು ನಮ್ಮಲ್ಲಿಯೇ ಇರುತ್ತದೆ ಹೊರತು ಇದನ್ನು ನಾವು ಭಗವಂತನಲ್ಲಿ ಆರೋಪ ಮಾಡುವುದಕ್ಕೆ ಬರುವುದಿಲ್ಲ. ಇದನ್ನು ನಾವು ಜೀವ ಉಪಾಧಿ, ಆ ಉಪಾಧಿ ಆದದ್ದು ಯಾವುದು, ಆ ಜೀವನ ಸ್ವರೂಪ. ಆದ್ದರಿಂದ ಜೀವನ ಸ್ವರೂಪ ಅನಂತ ಜೀವರಿರುವುದರಿಂದ ಅನಂತ ಉಪಾಧಿಗಳು, ಆದ್ದರಿಂದ ಅನಂತ ವೈಚಿತ್ರ್ಯಗಳನ್ನು ನಾವು ಲೋಕದಲ್ಲಿ ಕಾಣುತ್ತೇವೆ. ಬಿಂಬ ಪ್ರತಿಬಿಂಬ ಭಾವದಲ್ಲಿ ಜೀವ ಉಪಾಧಿ ನಿಮಿತ್ತಕವಾಗಿ ನಾವು ಮೊಟ್ಟಮೊದಲಿಗೆ ತಿಳಿಯಬೇಕಾದದ್ದು ಭಗವಂತನಿಂದ ಎಲ್ಲ ಜೀವರು ಭಿನ್ನರಾಗಿದ್ದಾರೆ ಎಂಬುದನ್ನು ತಿಳಿಯೋಕ್ಕೋಸ್ಕರವಾಗಿ ನಾವು ಬಿಂಬ ಪ್ರತಿಬಿಂಬ ಭಾವವನ್ನು ತಿಳಿಯಬೇಕು. ಮಧ್ವಮತದ ಮುಖ್ಯ ಪ್ರಮೇಯವಾದ ಹರೇರನುಚರಾಹ ಜೀವಾಹ ಜೀವಗಣಾಹ ಹರೇರನುಚರಾಹ ಅಂತ ಹೇಳುವ ಅತಿ ಮುಖ್ಯ ಘಟ್ಟವನ್ನು ನಾವು ಎಲ್ಲಿ ತಿಳ್ಕೊಳ್ಳಬಹುದು ಅಂದರೆ ಬಿಂಬ ಪ್ರತಿಬಿಂಬ ಭಾವ ಲಕ್ಷಣ ನಮಗೆ ಅರಿತಾದಾಗ ಮಾತ್ರ.
ಇದಕ್ಕೆ ಉಪಾಧಿ ಅಂದರೆ ಆಯಾ ಜೀವರ ಸ್ವರೂಪ. ಇಲ್ಲಿ ಭಗವಂತನ ಅಧೀನದಲ್ಲಿದ್ದೇವೆ ಮತ್ತು ಭಗವಂತನ ಸಾದೃಶ್ಯದಲ್ಲಿದ್ದೇವೆ, ಭಗವಂತನಿಂದ ಭಿನ್ನರಾಗಿದ್ದೇವೆ ಎಂದು ಮೂರು ಮುಖ್ಯ ಅಂಶಗಳನ್ನು ಎಲ್ಲಿಯ ತನಕ ನಾವು ತಿಳಿದುಕೊಳ್ಳುವುದಿಲ್ಲವೋ ಯಾವ ಉಪಾಸನೆಯೂ ಕೂಡುವುದಿಲ್ಲ, ಯಾವ ಬಂಧ ನಿವೃತ್ತಿಯೂ ಆಗುವುದಿಲ್ಲ. ಆದ್ದರಿಂದ ಪುರಂದರದಾಸರು 10 ವಿಧ ವರದರನ್ನು ಇಲ್ಲಿ ಪರಿಚಯಿಸುತ್ತಿದ್ದಾರೆ. ಅಕ್ರೂರ ವರದ, ಅಂಬರೀಷ ವರದ ಇವರೆಲ್ಲರೂ ಸಹ ತಮ್ಮ ಪ್ರತಿಬಿಂಬತ್ವವನ್ನು ಸ್ಪಷ್ಟವಾಗಿ ಅರಿತವರು. ಇದಕ್ಕೋಸ್ಕರವಾಗಿ ಭಗವಂತ ಅವನಲ್ಲಿ ವಿಶೇಷವಾದ ಪ್ರೀತಿಯನ್ನು ಸಂಪಾದಿಸಿದವರು ಅಂತ ಹೇಳ್ತವೆ ಹೊರತು ಪುರಾಣದಲ್ಲಿ ವ್ಯಕ್ತವಾಗಿರುವಂತೆ ಯಾವುದೋ ಒಂದು ಸೇವೆಯನ್ನು ಮಾಡಿ ಅವರು ಈ ಸಾಧನೆಯನ್ನು ಮಾಡಿಕೊಂಡರು ಅಂತ ಹೇಳುವಂತಲ್ಲ. ಸ್ವಯಂ ಪ್ರತಿಬಿಂಬ ಲಕ್ಷಣವನ್ನು ಸಾಕ್ಷಾತ್ಕರಿಸಿಕೊಂಡವರು. ಇದಕ್ಕೆ ಆತ್ಮ ಸಾಕ್ಷಾತ್ಕಾರ ಎಂದು ಹೆಸರು. ಇದನ್ನೇ ಜೀವನ ಪ್ರಕರಣ ಎಂದು ಶಾಸ್ತ್ರದಲ್ಲಿ ಹೇಳಿರುವುದು. ಇದು ಒಂದು ಉದಾಹರಣೆಯಾದ ಸಾಕಲ. ಅಂದರೆ ಹರೇರನುಚರ ಭಿನ್ನ ಜೀವಗಣ. ಜೀವಗಣ ಅಂದರೆ ಅನಂತಾನಂತ ಜೀವರಾಶಿಗಳಿರುವುದರಿಂದ ಒಂದು ಉದಾಹರಣೆಯಿಂದ ಎಲ್ಲ ಜೀವರನ್ನು ಸಮಷ್ಟಿಯಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ 10 ಜೀವರನ್ನು ಕನಿಷ್ಠ ಪಕ್ಷ ಸೇರಿಸಿದಾಗ ಒಬ್ಬರಿಂದ ಇನ್ನೊಬ್ಬರಿಗೆ ವೈಷಮ್ಯತೆ, ಭಿನ್ನತೆ, ಪ್ರತಿಬಿಂಬತ್ವದಲ್ಲಿ ಯಾವ ರೀತಿಯಲ್ಲಿ ಭಿನ್ನವಿದೆ ಎಂಬುದನ್ನು ತೋರಿಸುವುದೇ ಪುರಂದರದಾಸರ ಮುಖ್ಯ ಪ್ರಯೋಜನವಾಗಿದೆ. ಆದ್ದರಿಂದ ಇಂತಹ ಶ್ರೇಷ್ಠ ಜ್ಞಾನವನ್ನು ನಮಗೆ ಒದಗಿಸುತ್ತಿದ್ದಾರೆ. ಇದನ್ನು ನಾವು ಅತೀ ಸ್ಫುಟವಾಗಿ ತಿಳಿಯಬೇಕು. ಬಿಂಬ ಪ್ರತಿಬಿಂಬತ್ವ ಜ್ಞಾನ ಉಪಾಸನೆಗೆ ಮೂಲಭೂತವಾದ ಪ್ರಥಮ ಹೆಜ್ಜೆಯಾಗಿದೆ. ಎಲ್ಲಿಯ ತನಕ ನಾವು ಪ್ರತಿಬಿಂಬರ ಅಂದರೆ ಭಗವಂತನ ನಾವು ಭಿನ್ನರಾಗಿದ್ದೇವೆ. ಹೇಗೆ ಭಿನ್ನರಾಗಿದ್ದೇವೆ? ಅವನು ಸ್ವತಂತ್ರ, ನಾವು ಅಸ್ವತಂತ್ರರು. ಅವನು ಸುಖಿ, ನಾವು ದುಃಖಿಯಾಗಿದ್ದೇವೆ, ದುಃಖ ಸ್ಪರ್ಶಗಳಾಗಿದ್ದೇವೆ ಎಂಬುದು. ಅವನಿಗೆ ನಿತ್ಯ ಅವ್ಯಕ್ತನಾದವನು ಮತ್ತು ನಿತ್ಯ ಮುಕ್ತನಾದವನು ಅಂದರೆ ಯಾವ ವಿಧಿ ಎಂಬತಕ್ಕಂಥದ್ದು ಇಲ್ಲ. ನಾವು ಬಂದಿಗಳಾಗಿದ್ದೇವೆ, ಸಂಸಾರ ಅವಸ್ಥೆಯಲ್ಲಿ ಇದ್ದೇವೆ. ಇದೇ ನಮಗೆ ಘೋರತಮವಾದ ಬಂಧನ. ಈ ಬಂಧನವನ್ನು ಗುರುತಿಸಿಕೊಳ್ಳುವುದೇ ಮೊಟ್ಟ ಮೊದಲೆಯ ಉಪಾಸನೆ ಎನಿಸಿಕೊಳ್ಳುತ್ತದೆ. ಆದ್ದರಿಂದ 10 ಜನ ವರದರು ಪುರಂದರದಾಸರು ಇಲ್ಲಿಯೂ ಪ್ರಸ್ತಾಪ ಮಾಡಿದ್ದಾರೆ. ಇಂತಹ ವಿಶೇಷ ಜ್ಞಾನ ಒದಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಆದ್ದರಿಂದ ಈ ಮನುಷ್ಯ ಜನ್ಮಕ್ಕೆ ಸಾಧಕವಾದ ನಮ್ಮ ತಂದೆ ತಾಯಿ ವಿಶೇಷ ಅನುಗ್ರಹ ರೂಪವನ್ನು ಸ್ಮರಣೆ ಮಾಡಬೇಕು. ಅವರ ನಮ್ಮ ತಂದೆ ತಾಯಿ ಇರುವಗೆ ನೆರವಾದ ಗುರು ಹಿರಿಯರ ಸ್ಮರಣೆ ಸ್ಮರಿಸಲೇಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡಿದ್ರಿಂದ, ಅನುಗ್ರಹಿಸುವುದರಿಂದ ಅವರ ವಿಶೇಷ ಅನುಗ್ರಹವನ್ನು ಚಿಂತಿಸಬೇಕು. ಭಗವದ್ ಆಜ್ಞಾ ಪ್ರಕಾರವಾಗಿ ದೇವೋತ್ತಮರಾದ ಜೀವೋತ್ತಮರಾದ ಮುಖ್ಯ ಪ್ರಾಣವಾಯುದೇವರು ಸಕಲರಲ್ಲೂ ನಿಂತು ಮೊಟ್ಟ ಮೊದಲಿಗೆ ಉಸಿರಾಟವನ್ನು ತಾವೇ ಮಾಡುತ್ತಿದ್ದಾರೆ. ಉಸಿರಾಟವಿಲ್ಲದಿದ್ದರೆ ನಾವು ಯಾವ ಬಿಂಬವನ್ನು ತಿಳಿಯಲು ಸಾಧ್ಯವಾಗುತ್ತಿರಲಿಲ್ಲ, ಪ್ರತಿಬಿಂಬವನ್ನು ತಿಳಿಯಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ವಾಯುದೇವರ ಅನುಗ್ರಹ ಎಂಬುದು ಮೇರು ಪರ್ವತಗಾಚಿಯೇ ನಾವು ಚಿಂತಿಸಬೇಕಾಗಿದೆ. ಅವರ ಅನುಗ್ರಹ ರೂಪ ನಾವು ಚಿಂತಿಸದೆ ನಾವು ಏನನ್ನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇಂಥ ಮಹಾಮಹಿಮರಾದ ಮುಖ್ಯ ಪ್ರಾಣರ ವಿಶೇಷವಾದ ಅನುಗ್ರಹವನ್ನು ಚಿಂತಿಸಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರದ ಭಗವಂತ
ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ. ಆ ಬಿಂಬನನ್ನು ಕಾಣುವುದಕ್ಕೆ ಅನೇಕ ಪ್ರತಿಬಿಂಬರನ್ನು ನಾವು ಆರಾಧಿಸಬೇಕು ಎಂಬುದು ಇಲ್ಲಿ ಶಾಸ್ತ್ರ ಪ್ರಮೇಯ. ಅತಿ ಮುಖ್ಯ ಪ್ರತಿಬಿಂಬ ಯಾರು ಎಂದರೆ ಲಕ್ಷ್ಮೀದೇವಿ ಆಗಿದ್ದಾಳೆ. ತದನಂತರ ಮುಖ್ಯ ಪ್ರಾಣದೇವರು, ತದನಂತರ ತತ್ವಾಭಿಮಾನಿ ದೇವತೆಗಳು ವಿಶೇಷ ಚಿಂತನೆಯನ್ನು ಮಾಡಬೇಕಾಗಿದೆ. ಆದ್ದರಿಂದಲೇ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ತಾತ ಮುತ್ತಾತಗಳು ಹೇಗೆ ಅವರಿಂದ ನಮ್ಮ ತಂದೆಯನ್ನು ನಾವು ಪರಂಪರೆಯಲ್ಲಿ ಕಾಣುತ್ತೇವೆಯೋ ಹಾಗೆಯೇ ಸಹ ಉಪಾಸನೆಯಲ್ಲಿ ಸಹ ಭಗವಂತನಿಂದ ಮಹಾಲಕ್ಷ್ಮಿಯಿಂದ ಬ್ರಹ್ಮದೇವರು, ಬ್ರಹ್ಮದೇವರಿಂದ ಅನಂತ ಜೀವನಿಂದ ನಮ್ಮ ಗುರುಗಳಿಂದ ನಮ್ಮ ಪ್ರತಿಬಿಂಬತ್ವವನ್ನು ತಿಳಿಯಬೇಕು. ಎಲ್ಲರಲ್ಲೂ ಭಗವಂತ ಬಿಂಬ ಏಕಏವ, ಪ್ರತಿಬಿಂಬರು ಅನಂತ ಜೀವರು. ಆದ್ದರಿಂದ ಬಿಂಬ ಪ್ರತಿಬಿಂಬ ಭಾವ ತಿಳಿಯುವುದು ಅತಿ ಮುಖ್ಯವಾಗಿದೆ. ಅದನ್ನು ಶ್ರೀ ಪುರಂದರದಾಸರು ವಿಮರ್ಶೆ ಮಾಡುತ್ತಿದ್ದಾರೆ. ಇಂತಹ ಬಿಂಬರೂಪನಾದ ಭಗವಂತನಿಗೆ, ಸ್ವತಂತ್ರ ಭಗವಂತನೇ ಅವು ಹೇಗೆ ಉಪಕಾರ ಸಲ್ಲಿಸುವುದೆಂದರೆ ಭೂಯಿಷ್ಟಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಮುಕ್ತಿಮಿದೇಮ ಅಂದರೆ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.